ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುಖ್ಯ ಸಾರಾಂಶ. ಶೀರ್ಷಿಕೆ ಸತ್ಯ ಮಾರ್ಗದರ್ಶಕನೊಂದಿಗೆ ಪವಿತ್ರ ಯಾತ್ರೆ. ಮೂಲ ಸಂದೇಶ. ಬಾಬ್ದಾದ ಹೇಳುತ್ತಾರೆ, ಮಕ್ಕಳೇ, ಈಗ ನಿಜವಾದ ತೀರ್ಥಯಾತ್ರೆ ಪ್ರಾರಂಭವಾಗಿದೆ. ಈ ಯಾತ್ರೆಯಲ್ಲಿ ಮುಖ್ಯವಾದುದು ಪವಿತ್ರತೆ ಮತ್ತು ತಂದೆಯ ನೆನಪು. ನಾವು ಮೆಸೆಂಜರ್ನ ಮಕ್ಕಳು. ನಮ್ಮ ಸಂದೇಶ ಒಂದೇ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇಷ್ಟೇ ಸಾಕು. ಇತರ ಪ್ರಶ್ನೆಗಳಲ್ಲಿ ವಾದ ವಿವಾದಗಳಲ್ಲಿ ಹೋಗಬೇಡಿ, ಲಾಭವಿಲ್ಲ. ಮುಖ್ಯ ಗುರಿ ತಂದೆಯ ಪರಿಚಯ ನೀಡುವುದು. ಮುಖ್ಯ ಜ್ಞಾನ ರತ್ನಗಳು. ಇದು ಅಸತ್ಯ ಖಂಡ. ನಾವು ಸತ್ಯ ಖಂಡಕ್ಕೆ ಹೋಗುತ್ತಿದ್ದೇವೆ. ನಮ್ಮ ಯಾತ್ರೆ ನೆನಪಿನ ಯಾತ್ರೆ. ಇದರಲ್ಲಿ ತಾಪ, ಬಿಸಿಲು, ಅಲೆದಾಟ ಇಲ್ಲ. ಬ್ರಹ್ಮಕುಮಾರರು ಎಂದಿಗೂ ವಿಕಾರಕ್ಕೆ ಹೋಗದವರೇ ನಿಜವಾದ ಬ್ರಾಹ್ಮಣರು. ಯಾರು ಶುದ್ಧರಾಗಿರುತ್ತಾರೆ ಅವರು ಸತ್ಯ ಯಾತ್ರಿಕರು. ಸಂಖ್ಯೆಯನ್ನು ಎಣಿಸುವುದಲ್ಲ, ಪವಿತ್ರತೆಯೇ ಪ್ರಮಾಣ. ಯಾರು ವಿಕಾರದಲ್ಲಿ ಬಿದ್ದರೆ ಅವರು ಮತ್ತೆ ಶೂದ್ರರಾಗುತ್ತಾರೆ. ನಾವು ಕೇವಲ ತಂದೆಯ ಪರಿಚಯ ಕೊಡಬೇಕು. ಆಸ್ತಿಕರನ್ನಾಗಿ ಮಾಡಲು ತಂದೆಯ ಸಂದೇಶ, ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಇದರಿಂದಲೇ ವಿಕರ್ಮಗಳು ದಹನವಾಗುತ್ತವೆ. ವಿಕಾರದ ಬಿರುಗಾಳಿಯಿಂದ ಅನೇಕರ ಪರೀಕ್ಷೆ ಆಗುತ್ತದೆ. ನಿಜವಾದ ಬ್ರಾಹ್ಮಣರು ಎಂದಿಗೂ ಶೂದ್ರರಾಗುವುದಿಲ್ಲ. ಅಂತಿಮ ಗುರಿ ಕರ್ಮಾತೀತ ಸ್ಥಿತಿ. ಮಾಯೆ ವಿರುದ್ಧದ ಯುದ್ಧವೇ ನಮ್ಮ ನಿಜವಾದ ಯುದ್ಧ. ಕಾಮ ವಿಕಾರವೇ ಮಹಾಶತ್ರು. ಇದರಲ್ಲಿ ಜಯ, ಜಗತ್ ಜೀತ. ಪವಿತ್ರತೆ ಎಂಬ ಶಕ್ತಿ ನಮ್ಮ ಶಸ್ತ್ರಾಸ್ತ್ರ. ನಾವು ಆತ್ಮಗಳು ದೇಹದ ಪಾತ್ರವನ್ನು ನಿಭಾಯಿಸುತ್ತಿದ್ದೇವೆ ಎಂಬ ಅಭ್ಯಾಸ ಮಾಡಬೇಕು. ತಂದೆಯು ನಮ್ಮನ್ನು ಸೃಷ್ಟಿ ಆದಿ ಮಧ್ಯ ಅಂತ್ಯ ತಿಳಿಸುತ್ತಿದ್ದಾರೆ. ಜ್ಞಾನ ಭಕ್ತಿ ನಡುವಿನ ಅಂತರವನ್ನು ಕೇವಲ ತಂದೆ ತಿಳಿಸುತ್ತಾರೆ. ನಾವು ಜ್ಞಾನ ಸಾಗರನ ಮಕ್ಕಳು, ಆತ್ಮಿಕ ಸೇವೆಯ ಹೊಣೆಗಾರರು. ಮುಖ್ಯ ವಿಷಯ, ಗೀತೆಯ ಭಗವಂತ ಯಾರು ಎಂಬುದರಲ್ಲಿ ವಿಜಯ ಪಡೆಯುವುದು. ಮೊದಲು ತಂದೆಯ ಪರಿಚಯ, ನಂತರ ಆಸ್ತಿ ಅಂದರೆ ಸಂಪತ್ತು. ಖಚಿತ. ಮಾಯೆಯು ಹಳೆಯ ಹವ್ಯಾಸಗಳನ್ನು ಎಬ್ಬಿಸುತ್ತದೆ, ಆದರೆ ನಾವು ಅವುಗಳನ್ನು ಕಳೆಯಬೇಕು. ನೆನಪಿನ ಯಾತ್ರೆಯಲ್ಲಿ ದೀನ ಬಡ ಮಕ್ಕಳು ಕೆಲವೊಮ್ಮೆ ಶ್ರೇಷ್ಠರೂ ಆಗುತ್ತಾರೆ. ಪ್ರಶ್ನೆ ವಾದವಿಲ್ಲದೆ ಸಂದೇಶ ಹಂಚಬೇಕು. ಆತ್ಮಕ್ಕೆ ತಂದೆಯನ್ನು ಅರಿತಾಗಲೇ ಸಂಪೂರ್ಣ ಗುರಿ ಸಾಧ್ಯ. ಸತ್ಯವಾದ ತೀರ್ಥಯಾತ್ರೆ. ಮನುಷ್ಯರು ಅನೇಕ ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ, ಆದರೆ ನಿಜವಾದ ಯಾತ್ರೆ ಪರಮಪಿತನಾದ ಸತ್ಯ ಮಾರ್ಗದರ್ಶಕನ ಮಾರ್ಗದರ್ಶನದಲ್ಲಿ ನಡೆಯುವ ಆಧ್ಯಾತ್ಮಿಕ ಯಾತ್ರೆಯಾಗಿದೆ. ಈ ಯಾತ್ರೆಯು ನೆನಪು ಮತ್ತು ಪವಿತ್ರತೆ ಮೇಲೆ ಆಧಾರಿತವಾಗಿದೆ. ಪವಿತ್ರತೆಯ ಮಹತ್ವ. ಈ ಆಧ್ಯಾತ್ಮಿಕ ಪಥದಲ್ಲಿ ಪವಿತ್ರತೆಯು ಅತ್ಯಂತ ಪ್ರಮುಖ ಅಂಶವಾಗಿದೆ ಎಂದು ಇಲ್ಲಿ ಒತ್ತಿ ಹೇಳಲಾಗಿದೆ. ನಿಜವಾದ ಬ್ರಾಹ್ಮಣನೆಂದರೆ ಯಾರು ಸದಾ ಪವಿತ್ರರಾಗಿರುತ್ತಾರೆ ಅವರೇ. ಮುರಳಿಯಲ್ಲಿ ಪವಿತ್ರತೆ ಪ್ರತಿಜ್ಞೆ ಮಾಡಿದ ನಂತರ ಅಪವಿತ್ರರಾಗುವವರು ಶೂದ್ರರ ವರ್ಗಕ್ಕೆ ಮರಳುತ್ತಾರೆ ಮತ್ತು ಅವರನ್ನು ನಿಜವಾದ ಬ್ರಾಹ್ಮಣರೆಂದು ಪರಿಗಣಿಸಲು ಆಗುವುದಿಲ್ಲ ಎಂದು ಎಚ್ಚರಿಕೆ ನೀಡಲಾಗಿದೆ. ನೆನಪಿನ ಅಂದರೆ ಯೋಗದ ಶಕ್ತಿ. ಈ ಮುರಳಿಯ ಪ್ರಮುಖ ಅಭ್ಯಾಸವೆಂದರೆ ಆತ್ಮವೆಂದು ಸ್ವಯಂನನ್ನು ನೆನಪು ಮಾಡುವುದು ಮತ್ತು ಪರಮಪಿತನಾದ ಶಿವನನ್ನು ನೆನಪು ಮಾಡುವುದು. ಈ ಯೋಗ ಅಥವಾ ಸಂಪರ್ಕದಿಂದ ಯೋಗಾಗ್ನಿ ಅಂದರೆ ಯೋಗದ ಅಗ್ನಿ ಉತ್ಪತ್ತಿಯಾಗಿ ಹಿಂದಿನ ಎಲ್ಲ ಪಾಪಗಳು ಮತ್ತು ವಿಕರ್ಮಗಳು ನಾಶಪಡಿಸುತ್ತದೆ. ಸಂದೇಶವಾಹಕರ ಪಾತ್ರ. ಬ್ರಹ್ಮಕುಮಾರಿಯರ ವಿದ್ಯಾರ್ಥಿಗಳನ್ನು ಮೆಸೆಂಜರ್ ಅಥವಾ ಪೈಗಂಬರ್ಗಳೆಂದು ಬಣ್ಣಿಸಲಾಗಿದೆ. ಇವರು ಒಂದು ಸರಳ ಮತ್ತು ಏಕೈಕ ಸಂದೇಶವನ್ನು ನೀಡುತ್ತಾರೆ, ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಮುರಳಿಯಲ್ಲಿ ನಿರುಪಯುಕ್ತ ಚರ್ಚೆಗಳು ಮತ್ತು ಪ್ರಶ್ನೆಗಳಿಂದ ದೂರವಿರುವಂತೆ ಸಲಹೆ ನೀಡಲಾಗಿದೆ. ಪರಮಪಿತನೊಂದಿಗೆ ಸಂಬಂಧವನ್ನು ಸ್ಥಾಪಿಸುವುದು ಇತರ ಎಲ್ಲ ವಿಷಯಗಳಿಗಿಂತ ಮುಖ್ಯ ಎಂದು ಒತ್ತಿ ಹೇಳಲಾಗಿದೆ. ಆಧ್ಯಾತ್ಮಿಕ ಹೋರಾಟ. ಈ ಮಾರ್ಗವನ್ನು ಒಂದು ಯುದ್ಧಭೂಮಿ ಎಂದು ಚಿತ್ರಿಸಲಾಗಿದೆ. ಅಲ್ಲಿ ಆತ್ಮವು ಮಾಯೆಯ ಶಕ್ತಿಗಳ ವಿರುದ್ಧ ಹೋರಾಡುತ್ತದೆ, ವಿಶೇಷವಾಗಿ ಕಾಮವಿಕಾರ ಎಂಬ ಮಹಾಶತ್ರುವಿನ ವಿರುದ್ಧ. ಈ ಹೋರಾಟ ಕಷ್ಟಕರವಾಗಿದೆ ಎಂದು ಒಪ್ಪಿಕೊಳ್ಳಲಾಗಿದೆ ಮತ್ತು ಉತ್ತಮ ವಿದ್ಯಾರ್ಥಿಗಳು ಸಹ ಎಡಬಹುದು. ಅಂತಿಮ ಗುರಿ ಕರ್ಮಾತೀತ ಅಂದರೆ ಕರ್ಮದಿಂದ ಆಚೆಗಿನ ಸ್ಥಿತಿಯನ್ನು ತಲುಪುವುದು. ಅಲ್ಲಿ ಆತ್ಮವು ತನ್ನ ಕರ್ಮಗಳ ಪರಿಣಾಮಗಳಿಂದ ಮುಕ್ತವಾಗಿರುತ್ತದೆ. ಪ್ರಮುಖ ಗುಣಗಳು ಮತ್ತು ಅಭ್ಯಾಸಗಳು. ಮುರಳಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳನ್ನು ಮಾಡಲು ಪ್ರೋತ್ಸಾಹಿಸಲಾಗಿದೆ.
ಆತ್ಮಾವಲೋಕನ ಅಂದರೆ ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಮತ್ತು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತಾರೆ ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಆಂತರಿಕ ಹರ್ಷ ಸ್ವತಃ ಭಗವಂತನೇ ತಮ್ಮ ಶಿಕ್ಷಕನೆಂದು ತಿಳಿದು ಅಪಾರ ಹರ್ಷವನ್ನು ಅನುಭವಿಸಿ. ವಿವೇಚನೆ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ. ಮೂಲದ ಮೇಲೆ ಗಮನ, ಜ್ಞಾನ ಮತ್ತು ಪವಿತ್ರತೆ ಎರಡು ಪ್ರಮುಖ ಬೋಧನೆಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಪ್ರಮುಖ ಮುರಳಿಯ ರತ್ನಗಳು. ಮುರಳಿಯ ಮುಖ್ಯ ಸಂದೇಶವೆಂದರೆ ಚಿಂತೆ ಮತ್ತು ಭಯದಿಂದ ಮುಕ್ತರಾಗಿ ಮಾಸ್ಟರ್ ಸರ್ವಶಕ್ತಿಮಾನ್ ಎಲ್ಲ ಶಕ್ತಿಗಳ ಮಾಸ್ಟರ್ ಆಗುವುದು. ನೀಡಲಾದ ಘೋಷವಾಕ್ಯ ತಮ್ಮ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳಿ, ಆಗ ತಮ್ಮ ಪ್ರವೃತ್ತಿ ಸ್ವತಃ ಶ್ರೇಷ್ಠವಾಗಿ ಬಿಡುವುದು. ಒಂದು ಅವ್ಯಕ್ತ ಸೂಚನೆಯನ್ನು ನೀಡಲಾಗಿದೆ, ಪ್ರೀತಿಯಾಜ್ಞೆಯನ್ನು ಪ್ರಜ್ವಲಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡುವುದು. ಇದು ಇತರರಿಗಾಗಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಪ್ರವಚನವು ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವಾಗಿದ್ದು, ತಮ್ಮ ಆಧ್ಯಾತ್ಮಿಕ ಪರಿವರ್ತನೆ ಮತ್ತು ದುಃಖದಿಂದ ಮುಕ್ತರಾಗಲು ನೆನಪು ಮತ್ತು ಪವಿತ್ರತೆಯ ಮೂಲ ತತ್ವಗಳ ಮೇಲೆ ಗಮನ ಕೇಂದ್ರೀಕರಿಸಲು ಒತ್ತಿ ಹೇಳಲಾಗಿದೆ. ಇದು ತಮ್ಮ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ದೃಢವಾಗಿರಲು ಮತ್ತು ಈ ಸರಳ ಆದರೆ ಗಹನವಾದ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಓಂ ಶಾಂತಿ.